ಕಾವೇರಿಗಾಗಿ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಘೋಷಿಸಿದ್ದಾರೆ ವಾಟಾಳ್ ನಾಗರಾಜ್. ಕಾವೇರಿ ಪ್ರಾಧಿಕಾರದ ನಿರ್ಧಾರ ವಿರೋಧಿಸಿ ಆಗಸ್ಟ್ 13ಕ್ಕೆ ಬಂದ್. ಆಗಸ್ಟ್ 13ಕ್ಕೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ತಮಿಳುನಾಡಿಗೆ ನೀರು ಬಿಡೋದನ್ನ ವಿರೋಧಿಸಿ ರಾಜ್ಯ ಬಂದ್. ಬಂದ್ಗೆ ಎಲ್ಲ ಸಂಘಟನೆಗಳು ಕೂಡ ಬೆಂಬಲ ವ್ಯಕ್ತಪಡಿಸಿವೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಬಿಡೋದನ್ನ ವಿರೋಧಿಸಿ ಬಂದ್ಗೆ ಕರೆ ನೀಡಲಾಗಿದೆ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ಕಾವೇರಿ ಪ್ರಾಧಿಕಾರದ ನಿರ್ಧಾರ ವಿರೋಧಿಸಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಆಗಸ್ಟ್ 13ಕ್ಕೆ ಬಂದ್ ಅನ್ನೋ ನಿರ್ಧಾರ ತಗೊಂಡ್ರು. ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿ ಬಂದ್ಗೆ ಕರೆ ಕೊಟ್ಟಿವೆ ಕನ್ನಡ ಪರ ಸಂಘಟನೆಗಳು. ಆಗಸ್ಟ್ 13ನೇ ತಾರೀಕು ನಡೆಸುವಂತಹ ಬಂದ್ ಹೇಗಿರುತ್ತೆ, ಬಂದ್ಗೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾರೆ, ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಆಗಸ್ಟ್ 13 ಸಂಪೂರ್ಣವಾಗಿ ಬಂದ್ ಅಂತ ನಿಮ್ಮ ಸ್ಟೈಲ್ ನಲ್ಲೇ ನೀವು ಹೇಳ್ತಾ ಇದ್ದೀರಾ. ಸೊ ಬಂದ್ಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾರೆ? ಬಂದ್ಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 2,000 ಸಂಘಟನೆಗಳು ಈಗ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಸಾರಿಗೆ ಸಂಸ್ಥೆಯವರು ಮತ್ತು ಗ್ರಾಮೀಣ ಬಸ್ನವರು ಅನೇಕರು ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದಾರೆ. ವಕೀಲರ ಸಂಘ ಬೆಂಬಲ ತಯಾರಾಗಿದ್ದಾರೆ. ಸರ್ಕಾರಿ ನೌಕರರ ಸಂಘ ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದಾರೆ. ಹೋಟ್ಲ್ ಮಾಲೀಕರ ಸಂಘ ಬೆಂಬಲ ಕೊಡೋಕ್ಕೆ ತಯಾರಾಗಿದ್ದಾರೆ. ಭಾರಿ ಅಭೂತಪೂರ್ವವಾದಂಥ ಬೆಂಬಲ ನಮಗೆ ಸಿಕ್ಕಿದೆ. ಬಂದ್ಗೆ ಬೆಂಬಲ ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಯಾರನ್ನೆಲ್ಲ ನೀವು ಸಂಪರ್ಕ ಮಾಡಿದ್ರಿ? ಈಗ ನೋಡಬಹುದು, ನೀವು ಸಾಕಷ್ಟು ಜನ, ಅಂದ್ರೆ ನಿಮ್ಮಲ್ಲೇ ಕೆಲವು ವಿರೋಧಗಳಿದಾವೆ. ಕರವೇ ನಾರಾಯಣಗೌಡರು ಬಂದ್ ಬೇಡ ಅಂತಿದ್ದಾರೆ. ನೀವು ಎತ್ಕಡ್ತಾ ಇದ್ದೀರಿ. ನಾರಾಯಣಗೌಡರು ನನ್ನ ಸ್ನೇಹಿತರು, ಅದಂಗೆ ನನ್ನ ವಿರುದ್ಧ ಮಾಡ್ತಾರೆ. ಅವರು ನನ್ನ ಭಾಳ ಸ್ನೇಹಿತರು. ಅವ್ರಿಗೆ ಒಂದೊಂದು ಸಾರಿ ನನ್ನ ಮೇಲೆ ಬೈಬೇಕು ಅಂದ್ರೆ ಅವ್ರು ಖುಷಿ, ಅದರಿಂದ ಬೈತಾ ಇರ್ತಾರೆ. ಆದರೂ ಚಿಂತೆ ಇಲ್ಲ. ಆದರೆ ನಾನು ಸಿಕ್ಕಿದಾಗ ನನ್ನ ಮೇಲೆ ಪ್ರೀತಿ. ಮಗಳ ಮದುವೆ ಅಂದರೆ ಬರಲೇಬೇಕು ಅಂತ ಬರ್ತಾರೆ ಮನೆಗೆ. ಅದಾದ್ರೆ ಅವ್ರಿಗೂ ನಮಗೂ ಅಷ್ಟು. ಈಗಾಗಲೇ ಮೇಲ್ಮನವಿನ ಸಲ್ಲಿಸ್ತೀವಿ ಅಂತೇಳಿ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಮೇಲ್ಮನವಿನ ಸಲ್ಲಿಸಿದ್ರು, ಅದಕ್ಕೂ ಕೂಡ ಸರಿಯಾದಂತಹ ಒಂದು ರೆಸ್ಪಾನ್ಸ್ ಬಂದಿಲ್ಲ. ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ ಅಂತ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನಾದ್ರೂ ನೀರು ಬಿಡಲೇಬೇಕು ಅಂತ ಆದೇಶವನ್ನ ಮಾಡಿದ್ರೆ ನಿಮ್ಮ ಬಂದಿನ ಒಂದು ದಿನಾಂಕ ಇರತಕ್ಕಂಥದ್ದು ಇನ್ನೂ 15 ದಿನಗಳ ಮುಂದಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ? ಆಮೇಲೆ ಬೇರೆ ಹೋರಾಟ ಮಾಡ್ತೀವಿ. ಬೇಕಾದಷ್ಟು ಹೋರಾಟ ಮಾಡೋದಕ್ಕೆ ನಮ್ಮಲ್ಲಿ ಬತ್ತಳಿಕೆಗಳು ಸಾವಿರಾರಿದೆ. ಈಗ ಬಂದನ್ನ ತೀರ ಮುಂದಕ್ಕೆ ಹಾಕಿದ್ರೆ ಜನಕ್ಕೆ ಇದಾಗಬಾರ್ದು. ತಕ್ಷಣ ಇದಿರುವಾಗಲೇ, ಉತ್ಸಾಹ ಇರುವಾಗಲೇ, ಪ್ರೀತಿ ಇರುವಾಗಲೇ, ಅಭಿಮಾನ ಇರುವಾಗಲೇ ಮಾಡಬೇಕು. ರಾಮಲಿಂಗ ರೆಡ್ಡಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದೇ ಇಲ್ಲ ಅಂತ. ಆದ್ರೆ ನೀರು ಬಿಡುವಂತಹ ವಿಚಾರವಾಗಿ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲ ಒಂದ್ ಕಡೆ ಅಲ್ಲೇ ಒಂಥರ ಗೊಂದಲದ ವಿಚಾರ ಇದೆ ಅಂತ ನೋಡೋಣ ತಾಡಿ. ಅವರಿಬ್ಬರು ಅದೇನು ಮಾತಾಡ್ತಾರೆ, ಅವ್ರು ಏನು ಹೇಳ್ತಾರೆ ರಾಜ್ಯಕ್ಕೆ, ಆಮೇಲೆ ನಾವು ತಯಾರಾಗಿದ್ದೀವಿ. ಸಭೆಯಲ್ಲಿ ಯಾವ ರೀತಿಯಾದಂಥ ಚರ್ಚೆ ಹೊರಬರಬೇಕು ಅಂತೇಳಿ ಬಯಸ್ತೀರಾ ನೀವು? ಯಾವ ರೀತಿ ಏನಿಲ್ಲ, ನೀರು ಬಿಡೋದಿಲ್ಲ, ಅವ್ರು ಒಪ್ಕೋಬೇಕಷ್ಟೇ. ಎರಡೇ ಲೈನು. ನಮಗೆ ನೀರಿಲ್ಲ, ನೀರು ಬಿಡೋಕ್ಕಾಗೋದಿಲ್ಲ. ಆದ್ದರಿಂದ ವಿಜಯ್ ಕಾಫಿ ತಿಂಡಿ ಊಟ ಮಾಡಿಕೊಂಡು ನಿಮ್ಮೂರಿಗೆ ಹೋಗಪ್ಪ ಅಂತ ಹೇಳಬೇಕು ಅಷ್ಟೇ. ಇದೇ ಸಂದರ್ಭದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಕೂಡ ಕರ್ನಾಟಕಕ್ಕೆ ಬರ್ತಾ ಇರೋದು. ಸೊ ಎಷ್ಟು ಸರಿ ಅಂತ ಅನ್ಸುತ್ತೆ? ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಅದಕ್ಕೆ ಏರ್ಪೋರ್ಟ್ಗೆ ಮುತ್ತಿಗೆ ಆಗ್ತಾ ಇದ್ದೀವಿ. ಏರ್ಪೋರ್ಟ್ ಬರೋಕ್ಕೆ ಕೂಡ್ದು ವಿಜಯ್ ಅಂತೇಳಿ ಮುತ್ತಿಗೆ ಆಗ್ತಾ ಇದ್ದೀವಿ 3ನೇ ತಾರೀಕು. ಏರ್ಪೋರ್ಟ್ ಮುತ್ತಿಗೆ ಆಗ್ತೀವಿ. ಸಭೆ ನಡಿಬಾರ್ದು ಅಂತ ಹೇಳ್ತೀವಿ. ಇದೆಲ್ಲ ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.